ಗಿರೀಶ ಮತ್ತು ಗಂಗಾಧರ್ ಅನ್ನೋರು ಮಾಡ್ತಕ್ಕಂಥ ಮೊದಲನೆಯ ಒಂದು ಗಂಭೀರವಾದ ಅಪರಾಧ ಏನಪ್ಪಾ ಅಂತಂದ್ರೆ, ಹಾಸನದ ಸಂಸದರಾಗಿರ್ತಕ್ಕಂಥ MP ಅವರು ಶ್ರೇಯಸ್ ಪಟೇಲ್ ಅವರ ಆಪ್ತರು. ನಾವು ಅವರಿಗೆ ಬಹಳಷ್ಟು ಕ್ಲೋಸ್ ಆಗಿದ್ದೀವಿ, ಅವ್ರ ಜೊತೆ ನಾವು ಸಂಬಂಧಿಕರಾಗಿದ್ದೀವಿ ನಾವು. ಹಾಗಾಗಿ ಈಕೆಯ ಒಂದು ಜಮೀನು ವ್ಯಾಜ್ಯದ ಕೆಲಸ ಇತ್ತು, ಅದನ್ನ ನಾವು ಮುಗಿಸ್ಕೊಡ್ತೀವಿ, ಬರೀ 30 ದಿವಸದಲ್ಲಿ ಜಮೀನು ವ್ಯಾಜ್ಯವನ್ನ ಮುಗಿಸ್ಕೊಡ್ತೀವಿ ನಾವು ನೀನ್ ಅಂತ ಹೇಳಿ ಈಕೆಯನ್ನ ನಂಬಿಸ್ತಾರೆ. ಈಕೆ ಅವರ ಮಾತನ್ನ ನಂಬಿ ಇವರ ಪತಿಯಿಂದ ದೂರವಾಗಿ 4 ವರ್ಷದಿಂದ ಅವರು ಒಬ್ಬರೇ ವಾಸವಾಗಿರ್ತಾರೆ. ಈಕೆ ಒಬ್ಬಂಟಿ ಆಗಿರ್ತಕ್ಕಂಥ ಒಂದು ಅವಕಾಶವನ್ನ ಬಳಸಿಕೊಂಡಂತ ಇವರು ಪದೇ ಪದೇ MP ಶ್ರೇಯಸ್ ಪಟೇಲ್ ಅವರ ಹೆಸರನ್ನ ಹೇಳ್ತಾರೆ. ಅವರ ಹೆಸರನ್ನ ಉಪಯೋಗಿಸ್ಕೊಂಡು ಅವರ PA ಫೋನ್ ಮಾಡ್ತಿದ್ದಾರೆ ಅಂತ ಈಕೆಗೆ ಫೋನ್ ಮಾಡಿಸಿ, ನಾನು MP ಶ್ರೇಯಸ್ ಪಟೇಲ್ ಅವರ PA ಮಾತಾಡ್ತೀನಿ ಅಂತ ಹೇಳಿ ನಕಲು ಹೆಸರನ್ನ ಬಳಸಿ ಅದ್ರ ಮೂಲಕ ಈಕೆಗೆ ಜಮೀನು ವ್ಯಾಜ್ಯನ ಬಗೆಹರಿಸ್ಕೊಡ್ತೀವಿ, ನಿನ್ಗೆ ಬೇಕಿದ್ರು ಮಾಡ್ತೀವಿ, ನೀನು ಅವರಿಗೆ ಸಪೋರ್ಟ್ ಮಾಡಬೇಕು. ಏನ್ ಸಪೋರ್ಟ್ ಮಾಡಬೇಕು ಅಂತಂದ್ರೆ ಇಂಡೈರೆಕ್ಟ್ಲಿ ದೈಹಿಕವಾಗಿ ಸಹಕರಿಸಬೇಕು ಅಂತ. ಆಕೆಯ ಇಚ್ಛೆಗೆ ವಿರುದ್ಧವಾಗಿ ಈ ಗಂಗಾಧರ ಮತ್ತೆ ಗಿರೀಶ ಅಂತಕ್ಕಂಥವ್ರು ಈಕೆಯ ಮೇಲೆ ಸತತ 1.5 ವರ್ಷದಿಂದ ಬಹಳ ದಾರುಣವಾಗಿ ನಮ್ಮ ತಂಗಿ ಸ್ಥಾನದಲ್ಲಿ ಇದ್ದಾಳೆ. ಪಾಪ ಹೇಳಲಿಕ್ಕೆ ಇಲ್ಲೂ ಪಾಪ ಹೆಣ್ಮಕ್ಳಿದ್ದಾರೆ, ತುಂಬಾ ನೋವಾಗ್ತದೆ. ಆಕೆ ಮೇಲೆ ಸತತವಾಗಿ ಅತ್ಯಾಚಾರ ಮಾಡ್ತಾರೆ. ಜೊತೆಗೆ ಅತ್ಯಾಚಾರ ಮಾಡೋದ್ರ ಜೊತೆಗೆ ಹೊಳೆನರಸೀಪುರದಲ್ಲಿ ಆಕೆಯ ವಿಡಿಯೋ ಚಿತ್ರೀಕರಣ ಕೂಡ ಮಾಡ್ಕೊತಾರೆ. ವಿಡಿಯೋ ಚಿತ್ರೀಕರಣ ಗಂಗಾಧರ್ ಮಾಡ್ತಾನೆ, ಆಕೆ ಮೇಲೆ ಅತ್ಯಾಚಾರನ ಗಿರೀಶ್ ಮಾಡ್ತಾನೆ. ಇದೆಲ್ಲವನ್ನ ಚಿತ್ರೀಕರಣ ಮಾಡಿಕೊಂಡು ಅದೇ ವಿಡಿಯೋಗಳನ್ನ ಮತ್ತೆ ಮತ್ತೆ ಆಕೆಗೆ ತೋರಿಸಿ, ಆಕೆಗೆ ನಾವು ತುಂಬಾ ಪ್ರಭಾವಿಗಳಿದ್ದೇವೆ, ನಾವು ತುಂಬಾ ಪ್ರಭಾವಶಾಲಿಗಳಿದ್ದೇವೆ, ನೀ ವಿಚಾರ ನೀನೇನಾದ್ರೂ ಪೊಲೀಸ್ ಅವರಿಗೆ ದೂರು ಕೊಟ್ರೆ ನಾವ್ ಏನ್ ಮಾಡಕ್ ಬೇಕಾದ್ರೂ ರೆಡಿ ಇದ್ದೀವಿ ಅಂತ ಹೇಳಿ ಈಕೆಗೆ ಧಮಕಿ ಹಾಕ್ತಾರೆ. ಈಕೆ ಮನೆ ಮೇಲೆ 1 ತಿಂಗಳ ಹಿಂದೆ 4 ಜನನ ಕಳಿಸಿ ಈಕೆ ಬಳಿ ಇದ್ದಂತ ಚಿನ್ನ ಒಡವೆ ಅದನ್ನು ಕೂಡ ದೋಚಿ ಈಕೆ ಮೇಲೆ ದೈಹಿಕವಾಗಿ ಹಲ್ಲೆ ಕೂಡ ಇದಿದೆ. ನಮಗೆ ಫ್ರೆಂಡ್ಶಿಪ್ ಇದೆ, ಈ ವಿಚಾರ ಎಲ್ಲೂ ಹೇಳ್ಬೇಡ ಅಂದ್ರೆ ಡೈರೆಕ್ಟ್ ಆಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟೇ ಕೊಡಬೇಡ ನೀನು ಅಂತ. ಆಕೆ ಮಾನಸಿಕವಾಗಿ ಕುಗ್ಗೋಗ್ತಾಳೆ, ಮಾನಸಿಕವಾಗಿ ಆಕೆ ಜರ್ಜರಿತಳಾಗ್ತಾಳೆ. ಇಲ್ಲ ಏನಾದ್ರು ಮಾಡಿ ಪೊಲೀಸ್ನವರು ತಿಳಿಸ್ಬೇಕು ವಿಚಾರನ ಅಂತ ಹೇಳಿ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ನಿಜವಾಗ್ಲೂ ನೋವಾಗ್ತದೆ ಸರ್ ಹೇಳಿದಕ್ಕೆ. ಹೊಳೆನರಸೀಪುರ ಟೌನ್ ಸ್ಟೇಷನಿನ ಸಬ್ ಇನ್ಸ್ಪೆಕ್ಟರ್ ಅಭಿಜಿತ್ ಮತ್ತೆ PSI ಬಸವರಾಜು ಮತ್ತೆ ಮಹಿಳಾ ಪೇದೆ ಮಂಗಳ ಅನ್ನೋರು ಇವರ ದೂರನ್ನ ಯಾವುದೇ ಕಾರಣಕ್ಕೂ ಸ್ವೀಕರಿಸೋದಕ್ಕೆ ಅವರು ಅದನ್ನ ಸ್ವೀಕರಿಸತಕ್ಕಂಥ ಕೆಲಸ ಮಾಡೋದೇ ಇಲ್ಲ. ಈಕೆ ಜೊತೆ ಏನ್ ಮಾಡ್ತಾರೆ, ರೆಫ್ಯೂಸ್ ಮಾಡ್ತಾರೆ. ಈಕೆ ಅಲ್ಲಿ ಹೋದಾಗ ಈಕೆ ಜೊತೆ ಯಾರು ಇರ್ಲಿಲ್ಲ, ನಾನಿರ್ಲಿಲ್ಲ, ಇವ್ರು ಇರ್ಲಿಲ್ಲ. ಆಕೆ ಒಬ್ಬಳೇ ಹೋದಾಗ ಯಾವುದೇ ಕಾರಣಕ್ಕೂ ಅವರು ಕಂಪ್ಲೇಂಟ್ ತಗೊಳ್ಳೋ ವಿಚಾರ ಬಗ್ಗೆ ಮಾತಾಡಲ್ಲ. ಆಕೆಗೆ ಯಾವುದೋ ಒಂದು ಇದರಲ್ಲಿ ಸೈನ್ ಮಾಡಿಸ್ಕೊತಾರೆ, ಕಳಿಸ್ತಾರೆ, ಹೋಗಮ್ಮ ನೀನು ಅಂತ ಹೇಳಿ ಸುಮಾರು ಸಲ